ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಃ ತೃತೀಯಸ್ತು ಭಗವತ್ಕಾರ್ಯಸಾಧಕಃ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮಃ ಶಿವ 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 ಶಿವರ್ಥಕೃಂತ ಶಿವಂ. ನಮೋ ಹರ 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 ಹರಾಂತರಿಂ ಮೇ ದೃಶಂ. ನಮೋ ಭವ 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 ಪ್ರಭವ ಭೂತಯೇ ಸಂಪದಾಂ. ನಮೋ ಮೃಡ ನಮೋ ನಮ ಉಮೇಶ ತುಭ್ಯಂ ನಮಃ. ನೌಮಿನ್ಯಾಯ ಸುಧಾದಿಗ್ರಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣಿನ್. ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನ್ನಿಧಿನ್. ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಸತ್ಪರಾಕ್ರಮ ಸತ್ಶಿಷ್ಯಂ ಸತ್ಯಧೀರ ಗುರುಂ ಬುಧಂ. ಸುವರ್ಣಪ್ರಾಣ ಸದ್ಭಕ್ತಂ ಸತ್ಯವೀರಮಹಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ವೇದೇಶಮುನಿಸತ್ಪಾದಸೇವಾ ಸಂಪ್ರಾಪ್ತವೈಭವಾನ್. ಯಾದವಾರ್ಯಾನ್ ವರಸುಧಾ ಟೀಕಾಕಾರಾನ್ ವಯಂ ನುಮಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ಮಮ. ಸ್ವಸ್ತಿಸ್ತು ಅಶೇಷಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಶ್ರೀ ಗುರುಭ್ಯೋ ನಮಃ. ಸನ್ನಿಹಿತರಾದ ಹರಿವಾಯು ಗುರುಗಳ ಸನ್ನಿಧಾನಕ್ಕೆ ಅನಂತ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಪೂಜ್ಯ ಆಚಾರ್ಯರ ಅಡಿದಾಬರಗಳಲ್ಲಿಯೂ ಕೂಡ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪವಿತ್ರವಾದಂತಹ ಕಾರ್ತೀಕ ಮಾಸ ಮಾಹಾತ್ಮ್ಯವನ್ನು ಈ ಒಂದು 4 ದಿನಗಳಲ್ಲಿ ಸ್ಕಾಂದ ಪುರಾಣದಲ್ಲಿ ಭಗವಾನ್ ವೇದವ್ಯಾಸ ದೇವರು ಯಾವ ಕಾರ್ತೀಕ ಮಾಸ ಮಹಾತ್ಮೆಯನ್ನು ಬಹಳ ವಿಶೇಷವಾಗಿ ಅದರ ಒಂದು ಧರ್ಮ ಕರ್ತವ್ಯ ಕರ್ಮಗಳನ್ನು ಅತ್ಯಂತ ಸ್ಥೂಲವಾಗಿ ವಿವರಣೆಯನ್ನು ಮಾಡಿದಂತಹ ಪ್ರಕಾರವನ್ನು ಹಿರಿಯರ ಅನುಮತಿಯಂತೆ ಈ ಒಂದು 4 ದಿವಸಗಳಲ್ಲಿ ನೋಡುವುದು ಅಂತ ಹೇಳಿ, ಏತನ್ಮಧ್ಯೆ ಅತ್ಯಂತ ಪುಣ್ಯದಾಯಕವಾದ ಪಂಚಮಹಾಪಾತಕಗಳನ್ನು ಕಳೆದು ಹಾಕುವ ಒಂದು ದಿವ್ಯವಾದ ವ್ರತ, ಅದು ಭೀಷ್ಮ ಪಂಚಕ ಅಂತ ಹೇಳಿ. ಬ್ರಹ್ಮಹತ್ಯ, ಸುರಾಪಾನ, ಬಂಗಾರಾದಿಗಳನ್ನು ಕಳ್ಳತನ ಮಾಡಿದ ಪಾಪ, ಇನ್ನು ಅದೇ ರೀತಿಯಾಗಿ ಗುರುಪತ್ನಿ ಗುರುಪುತ್ರಿಯನ್ನು ಗಮನ ಮಾಡಿರತಕ್ಕಂತಹ ಪಾಪ, ಹೀಗೆ ಒಂದೇ ಎರಡೇ ಗೋಹತ್ಯೆಯನ್ನು ಮಾಡಿದ ಪಾಪ, ಇವುಗಳನ್ನೆಲ್ಲ ದೊಡ್ಡ ದೊಡ್ಡ ಮಹಾಪಾತಕಗಳು ಅಂತ ಹೇಳಿ ಶಾಸ್ತ್ರದಲ್ಲಿ ನಿರ್ಣಯ ಮಾಡಲ್ಪಟ್ಟಿದೆ. ಇಂತಹ ಪಂಚಮಹಾಪಾತಕಗಳನ್ನು ಕಳೆಯುವ ಸಾಮರ್ಥ್ಯ ಅದು ಭೀಷ್ಮ ಪಂಚಕ ಎನ್ನುವ ವ್ರತಕ್ಕೆ ಉಂಟಂತೆ. 5 ದಿನಗಳಲ್ಲಿ ಮಾಡಬೇಕಾದ ಉಪವಾಸದ ಆಚರಣೆ, ಅದರ ವಿಧಿವಿಧಾನಗಳು, ಅದರ ಒಂದು ಉದ್ಯಾಪನ ವಿಧಿ, ಇವುಗಳನ್ನು ಒಳಗೊಂಡಿರತಕ್ಕಂತಹ ಒಂದು ಮಾಸ ಮಹಾತ್ಮೆಯ ಒಂದು ಚರಿತ್ರೆಯನ್ನು ಕೂಡಿರತಕ್ಕಂಥದ್ದು ಈ ಒಂದು ಕಾರ್ತೀಕ ಮಾಸ ಮಹಾತ್ಮೆ.
ಆ ನಿಟ್ಟಿನಲ್ಲಿ ಋಷಿಗಳೆಲ್ಲ ಪ್ರಶ್ನೆಯನ್ನು ಮಾಡುತ್ತಾರೆ. ಸೂತನ ಕಥಿತಂ ಪುಣ್ಯಂ ಮಾಹಾತ್ಮ್ಯಂ ಮಾಧವಸ್ಯ ಚ ಭೂಯೋ ಅನ್ಯಶ್ರೋತುಮಿಚ್ಛಾಮಃ ಕಾರ್ತಿಕಸ್ಯ ಚ ವೈಭವಂ. ನಿಮ್ಮಿಂದ ಅನೇಕ ಪುರಾಣಗಳ ಚರಿತ್ರೆಯನ್ನು, ಆ ಪುರಾಣಗಳಲ್ಲಿ ಒಳಗೊಂಡ ಮಾಸಧರ್ಮಗಳನ್ನು ಇಲ್ಲಿಯವರೆಗೂ ಕೂಡ ಕೇಳ್ತಾ ಬಂದಿದ್ದೇವೆ. ಹೇ ಸೂತಾಚಾರ್ಯರೇ, ಪ್ರಕೃತದಲ್ಲಿ ಕಾರ್ತೀಕ ಮಾಸದ ಒಂದು ವೈಭವವನ್ನು ತಿಳಿಯಬೇಕು ಅಂತ ಹೇಳಿ ನಮಗೆ ಇಚ್ಛೆಯಾಗಿದೆ. ಅದನ್ನು ಸವಿಸ್ತೃತವಾಗಿ ನೀವು ಹೇಳಬೇಕು. ಯಾಕೆ ಅಂತಂದರೆ, ಈ ಕಲಿಯುಗದಲ್ಲಿ ಇರುವಂತಹ ಜೀವರ ಮನಸ್ಥಿತಿ ಅನೇಕ ಗೊಂದಲಗಳಿಗೆ ಒಳಗಾಗಿರುತ್ತದೆ. ಕಲವು ಕಲುಷ ಚಿತ್ತಾನಾಂ, ಯಾರ ಮನಸ್ಸು ಅಷ್ಟು ಶುದ್ಧಿಯಾಗಿ ಕೆಲಸ ಮಾಡುವುದಿಲ್ಲ. ಕೂತಿರೋದು ಪುರಾಣಕ್ಕೆ, ಹೇಳೋದು ಪುರಾಣವನ್ನ, ಆದರೆ ಇದರ ಮಧ್ಯದಲ್ಲಿ 10 ತರಹದ ವಿಚಾರಗಳು ಹೇಳುವ ವ್ಯಕ್ತಿಗೂ ಕೇಳುವ ವ್ಯಕ್ತಿಗೂ ಬಂದು ಹೋಗುತ್ತಂತೆ. ಇದು ಒಂದು ಕಲಿಯುಗದ ಧರ್ಮ. ಇದು ಆ ನಿಟ್ಟಿನಲ್ಲಿ ಕಲವು ಕಲುಷ ಚಿತ್ತಾನಾಂ ನರಾಣಾಂ ಪಾಪಕಾರಿಣಾಂ, ಆ ಕಲಿಯುಗದ ಪ್ರಭಾವದಿಂದ ಕಲುಷಿತವಾದ ಮನಸ್ಥಿತಿಯನ್ನು ಹೊಂದಿರುವ ಜೀವಜಂತುಗಳು ಅನೇಕ ವಿಧವಾದಂತಹ ನರಕಕ್ಕೆ ಕಾರಣೀಭೂತವಾದ ಕೆಲಸಗಳನ್ನು ಮಾಡುತ್ತಾರೆ. ಆ ಪಾಪಕರ್ಮಗಳಿಂದ ಇವನಿಗೆ ವೈಕುಂಠ ಲೋಕದ ಪ್ರಾಪ್ತಿ ಅನ್ನೋದು ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದಕ್ಕಾಗಿ ಈ ಪಾಪಕರ್ಮಗಳಿಂದ ಹುಟ್ಟು ಸಾವುಗಳ ಮಧ್ಯದಲ್ಲಿರುವ ಈ ಸಂಸಾರ ಚಕ್ರದಲ್ಲಿ ಬಿದ್ದು ಹೊರಳಾಡಬೇಕಾಗತ್ತೆ. ತನ್ನಿಮಿತ್ತಕವಾಗಿ ಇಂತಹ ಸಂಸಾರ ಸಾಗರದೊಳಗೆ ಬಿದ್ದಂತಹ ಜೀವ ಅನಾಯಾಸೇನ ಕಾಗತಿಹಿ, ಆಯಾಸ ಪಡದೇನೆ ಉತ್ತಮವಾದ ಲೋಕದ ಗತಿಯನ್ನು ಅವನು ಹೊಂದಬೇಕು ಅಂತಾದರೆ ಏನೆಲ್ಲ ಕರ್ತವ್ಯ ಕರ್ಮಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವ ವಿಚಾರಕವಾಗಿ ಶೌನಕರ ಪ್ರಶ್ನೆ. ಇದು ಒಬ್ಬ ಶೌನಕರ ಪ್ರಶ್ನೆಯಲ್ಲ, ಎಲ್ಲ ಜೀವಜಂತುಗಳ ಪ್ರತಿನಿಧಿಯಾಗಿ ಮಾಡಿರ್ತಕ್ಕಂಥವರು ಶೌನಕರು. ನಮ್ಮೆಲ್ಲರ ಪ್ರತಿನಿಧಿಯಾಗಿ ಆ ಶೌನಕರು ಪ್ರಶ್ನೆಯನ್ನು ಮಾಡುತ್ತಾರೆ. ಕೋಧರ್ಮ ಸರ್ವಧರ್ಮಾಣ ಅಧಿಕೋ ಮೋಕ್ಷ ಸಾಧನ ತತ್ಸರ್ವಂ ತಥಾನ್ಯಚ್ಚ ಬ್ರೂಹಿನೋ ಸೂತ ಸತ್ಕಥಾಂ. ನೋಡಿ ಸೂತಾಚಾರ್ಯರೇ, ಸಕಲ ಧರ್ಮಗಳಲ್ಲಿ ಅಧಿಕವಾದದ್ದು ನಾವು ಮಾಡುವ ಧರ್ಮ, ನಾವು ಮಾಡುವ ಕರ್ಮ ಯಾವುದಕ್ಕೆ ಸಾಧನವಾಗಬೇಕದು? ನಮ್ಮೆಲ್ಲರ ಅಪೇಕ್ಷೆ ಒಂದೇ ಒಂದು, ಅದು ಮೋಕ್ಷ ಅಂತ ಹೇಳಿ. ಆ ಮೋಕ್ಷಕ್ಕೆ ಸಾಧನೀಭೂತವಾದಂತಹ ಧರ್ಮಗಳನ್ನು ನಮಗೆ ನಿರೂಪಣೆಯನ್ನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಸೂತರಂತಾರೆ, ನಿಮಗೇನು ಮನಸ್ಸಿನಲ್ಲಿ ವಿಚಾರ ವಿನಿಮಯಗಳು ಬಂದಿದೆ, ಇದೇ ತರಹದ ಪ್ರಶ್ನೆ ಹಿಂದೆ ನಾರದರಿಗೆ ಬಂತು. ಆಗ ನಾರದರು ಸತ್ಯಲೋಕಸ್ಥಿತರಾದಂತಹ ಬ್ರಹ್ಮದೇವರ ಬಳಿಗೆ ಹೋಗಿ ಅನೇಕ ಸಂವಾದಗಳನ್ನು ಮಾಡಿದರು. ಆಗ ಬ್ರಹ್ಮದೇವರ ಮುಖಕಮಲದಿಂದ ಹೊರಹೊಮ್ಮಿದ ತತ್ವವನ್ನು, ಹೇ ನಾರದರೇ, ನಾನು ನಿಮಗೆ ಹೇಳುತ್ತೇನೆ ಅಂತ ಹೇಳಿ ರೀತಿಯಾಗಿ ಹೇಳಲಿಕ್ಕೆ ಪ್ರಾರಂಭವನ್ನು ಮಾಡುತ್ತಾರೆ. ನಾರದೋ ವಾಚ ಭಗವನ್ ಸ್ತವ ದಾಸೋಸ್ಮಿ ಭಕ್ತೋಸ್ಮಿ ಚತುರಾನನ ವೈಷ್ಣವಂ ಬ್ರೂಹಿ ಮೇ ಧರ್ಮಂ ಸರ್ವ ಪಾಪ ವಿನಾಶನಂ.